ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ, ಜೊತೆಗೆ ರಾಗಿ ರೊಟ್ಟಿ. ಯೂಶುವಲ್ ಆಗಿ ಗೊಜ್ಜು ಚೆನ್ನಾಗಿರುತ್ತೆ, ಬಟ್ ಡ್ರೈ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡಿದೆ. ಇವತ್ತು ಬೆಳಗ್ಗೆ ಟೈಮು ರೊಟ್ಟಿ ಐಟಮ್ಸ್ನ ಇಟ್ಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ ತಟ್ಟೋದೆಲ್ಲ ಅಂತ ಅನ್ಕೋತೀವಿ, ಬಟ್ ಎಲ್ಲ ಥರ ತಿಂಡಿಗಳು ಮಾಡಲೇಬೇಕಲ್ಲ. ಯಾವಾಗಲೂ ಚಿತ್ರಾನ್ನ, ಯಾವಾಗಲೂ ಉಪ್ಪಿಟ್ಟು ಮಾಡ್ಕೊಂಡೇ ಇರೋಕ್ಕಾಗೋದಿಲ್ಲ. ಸೊ ರೊಟ್ಟಿನೂ ಕೂಡ ಮಧ್ಯದಲ್ಲಿ ಮಾಡ್ತಾ ಇರ್ತೀನಿ. ಇವತ್ತು ನಾನು ನಮ್ಮ ಅಪಾರ್ಟ್ಮೆಂಟ್ ಕಮ್ಯುನಿಟಿಲಿ ನೆನ್ನೆ ಹೋಗಿದ್ದಂಥ ಫ್ರೆಂಡ್ಸ್ ಜೊತೆಗೇನೆ ಬಾಸ್ಕೆಟ್ಬಾಲ್ ಆಡೋಕ್ಕೆ ಹೋಗ್ತಾ ಇದ್ದೀನಿ. ನಂಗೆ ಬಾಸ್ಕೆಟ್ಬಾಲ್ ಆಡೋಕ್ಕೆ ಬರಲ್ಲ, ಬಟ್ ನನ್ನ ಹಸ್ಬೆಂಡು ಹೋಗಿ ಆಡೋ ಕಲ್ತ್ಕೊ ಚೆನ್ನಾಗಿ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಹೋಗ್ತಿದ್ದೀನಿ. ಇವತ್ತು ನಾನು ಆಟ ಆಡೋ ಜಾಗದಲ್ಲಿ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ, ಬಟ್ ಇವತ್ತು ನಮ್ಮ ಜೊತೆ ಒಬ್ಬರು ಜಾಪನೀಸ್ ಜಾಯ್ನ್ ಆಗಿದ್ರು. ಸೊ ಅವ್ರನ್ನೂ ಕೂಡ ಮನೆ ಕಡೆ ಡ್ರಾಪ್ ಮಾಡಿ ನಾವು ಬಂದ್ವಿ. ಮತ್ತು ಇವತ್ತು ಬ್ಯಾಡ್ಮಿಂಟನ್ ಆಡ್ಕೊಂಡು ಬಂದ್ವಿ. ಅವಳು ಆ್ಯಕ್ಚುಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಅದು ಬಾಸ್ಕೆಟ್ಬಾಲ್ ಅಂತ ಬಂದ್ಬಿಡ್ತಂತೆ. ನನಗೆ ಆ್ಯಕ್ಚುಲಿ ಬಾಸ್ಕೆಟ್ಬಾಲ್ ಆಡೋಕ್ಕೆ ಬರೋದಿಲ್ಲ. ಅವಳು ಬ್ಯಾಡ್ಮಿಂಟನ್ಗೆ ಬಾಸ್ಕೆಟ್ಬಾಲ್ ಅಂತ ಕರೆದ್ಬಿಟ್ಟಿದ್ದಾಳೆ, ಗೊತ್ತಾಗಿಲ್ಲ ಅವಳಿಗೆ. ಇವಾಗ ಚೆನ್ನೈ ಬಂದೆ, ಇವಾಗ ಟೈಮು 11:45 ಆಗಿದೆ. ಈಗ ಸ್ವಲ್ಪ ತರಕಾರಿ ತೊಗೊಂಬರೋಣ ಅಂತ ಹೋಗಬೇಕು ತರಕಾರಿ ಮಾರ್ಕೆಟ್ಗೆ. ಮತ್ತು ಮಳೆ ಬರೋಂಗೆ ಬೇರೆ ಇದೆ. ಕಂಟಿನ್ಯೂ ಸುಮಾರು ಒಂದು ಲಾಸ್ಟ್ ವೀಕಿಂದನೂ ಪ್ರತಿದಿನ ಮಳೆ ಬರ್ತಾನೆ ಇದೆ. ಹಾಯ್ ನಿಹಾ. ವಾವ್, ವಿಕ್ಟೋರಿಯಾ ನಿಮ್ಮ ಸ್ಕೂಲ್ ನೇಮ್ ಬರ್ತಿದ್ದಾರೆ. ಸನ್ಮೈ ಸ್ಕೂಲ್ ನೇಮ್. ಇವತ್ತು ನಮ್ಮ ಪಾಪುಗೆ ಸ್ಕೂಲಿಂದ ಆಲ್ಬಮ್ ಕೊಟ್ಟಿದ್ದಾರೆ. ಗ್ರ್ಯಾಜುಯೇಷನ್ ಫೋಟೋಶೂಟ್ಸ್ ಅಂತ ಮಾಡಿದ್ರು, ಅದ್ರದ್ದು ಆಲ್ಬಮು. ವಾವ್, ಸನ್ಮೈದು ಇಂಗ್ಲೀಷ್ ಟೀಚರ್. ಇವರು ಇಂಗ್ಲೀಷ್ ಟೀಚರ್, ಚೈನೀಸ್ ಇಂಗ್ಲೀಷ್ ಟೀಚರ್. ಇವರು ಬೇರೆ ದೇಶದ ಇಂಗ್ಲೀಷ್ ಟೀಚರ್. ಇವರಿಬ್ಬರು ಕ್ಲಾಸ್ ಟೀಚರ್ಸು. ಇವರು ಆಯಿ. ಇಲ್ಲಿ ನಮ್ಮ ಸನ್ಮೈ, ಇವರೆಲ್ಲ ಕ್ಲಾಸ್ಮೇಟ್ಸ್. ನೆಕ್ಸ್ಟ್ ಪೇಜ್ ಏನು ಹೇಳುತ್ತೆ? ಗ್ರಾಜುಯೇಷನ್ ಡ್ರೆಸ್. ಸ್ಕೂಲಿಂದ ಗ್ರಾಜುಯೇಷನ್ ಫೋಟೋಶೂಟ್ಸ್ ಅಂತ ಮಾಡಿಸಿದ್ರು. ಅದ್ರಲ್ಲಿ ನಮಗೊಂದಷ್ಟು ಫೋಟೋಸ್ನ ಸೆಲೆಕ್ಟ್ ಮಾಡೋಕ್ಕೆ ಹೇಳಿದ್ರು, ಸಿಂಗಲ್ ಫೋಟೋಸ್. ಅವರು ಕೂಡ ಸ್ಕೂಲಿಂದ ಒಂದಷ್ಟು ಗ್ರೂಪ್ ಫೋಟೋಸ್ನ ಹಾಕಿದ್ದಾರೆ. ಸೂಪರ್ ಮಾರ್ಕೆಟ್ ಕಡೆ ಹೋಗೋಣ ಅಂತ ಹಾಗೆ ಆಚೆ ಬಂದೆ. ಇಲ್ಲೊಂದು ಚಿಕ್ಕ ನಾಯಿ ಮರಿ ಇತ್ತು, ಇವ್ರು ಯಾರೋ ಸಾಕೊಂಡಿದ್ದಾರೆ. ಮಧ್ಯದಲ್ಲಿ ಬಂದು ಮಾತಾಡ್ಸೋಕ್ಕೆ ಓಡುವಂತಿಂದೆ, ಅದಕ್ಕೆ ಸ್ಟಾಪ್ ಮಾಡಿ ವಿಡಿಯೋ ತಗೋತಾ ಇದ್ದೀನಿ. ಛತ್ರಿ ಹಿಡ್ಕೊಂಡು ಬರ್ತೀನಿ. ಡಾಗಿ ಏನಕ್ಕೆ ರೋಡಲ್ಲಿ ಓಡಾಡ್ತಿದ್ಯಾ? ಮನೆ ಇಲ್ವಾ ನಿಂದು? ಎಲ್ಲಿ ನಿಮ್ಮ ಬಾಸ? ಹಾಂ, ಎಲ್ಲಿ? ಯಾವಾಗ ನೀವು ನೀನು? ಹಾಂ, ನನ್ನ ಭಾಷೆ ಅರ್ಥ ಆಗ್ತಿದೆ ನಿಮಗೆ? ಅರ್ಥ ಆಗ್ತಿದೆ ನನ್ನ ಭಾಷೆ ನಿಮಗೆ? ಹಾಂ, ಒಡ್ಡು. ನಂದು ಸೂಪರ್ ಮಾರ್ಕೆಟ್ ವಿಡಿಯೋ ತುಂಬ ಸಲ ನೋಡಿದ್ದೀರಾ. ಸೊ ನಾನು ಅದಕ್ಕೆ ಇಲ್ಲಿ ಜಾಸ್ತಿ ಏನು ಸಾಮಾನು ತಗೋತೀನಿ ಅಂತ ತೋರಿಸ್ತಿಲ್ಲ. ಬಟ್ ಇಲ್ಲಿ ಒಂದು ಪಾಸ್ತಾ ತಗೋತಿದ್ದೀನಿ. ಫಸ್ಟ್ ಟೈಮ್ ನಾನು ಚೈನಾದಲ್ಲಿ ವೆಜಿಟೇರಿಯನ್ ಅಂತ ಗ್ರೀನ್ ಕಲರ್ ಒಂದು ಸಿಂಬಲ್ ಹಾಕಿರೋದನ್ನ ನಾನು ನೋಡಿದ್ದು, ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ನಮ್ಮ ಎದುರುಗಡೆ ಕಾಣಿಸ್ತಿರೋ ಬಿಲ್ಡಿಂಗಲ್ಲಿ ಯಾವುದೋ AC ಏನೋ ಹಾಳಾಗಿತ್ತು. ಸೊ ಇಲ್ಲಿ ಅಪಾರ್ಟ್ಮೆಂಟ್ ಸಿಸ್ಟಮ್ ಇರೋದ್ರಿಂದ AC ಇಲ್ಲಿ ಪಕ್ಕದೊಂದು ಆಚೆ ಬಂದು ಒಂದು ಡೋರ್ ಥರ ಹಾಕಿ ಅಲ್ಲಿ ಇಟ್ಟಿದ್ದಾರೆ. ಸೊ ರಿಪೇರಿ ಮಾಡಬೇಕು ಅಂದರೆ ಈ ಥರ ಆಚೆ ಕಡೆ ಬಂದು ಯಾರು ಅಂದರೆ ರಿಪೇರಿ ಮಾಡೋಕ್ಕೆ ಯಾರು ಇರ್ತಾರೋ ಅವ್ರು ಬಂದು ಆಚೆ ಈ ಥರ ಹೋಗಿ ರಿಪೇರಿ ಮಾಡಬೇಕು. ನೋಡಿ, ಅವ್ರಿಗೆ ಎಷ್ಟು ಹೈಟ್ ಬಿಲ್ಡಿಂಗಲ್ಲಿ ಇದ್ದಾರೆ ಅಂದರೆ ಹಗ್ಗ ಕಟ್ಟಿ ಇಟ್ಕೊಂಡಿದ್ದಾರೆ ಅವ್ರನ್ನ. ನಾವಿರೋದೇ 31st ಫ್ಲೋರು. ಆಲ್ಮೋಸ್ಟ್ ನಮಗಿಂತ ಒಂದು ಫ್ಲೋರ್ ಕೆಳಗಿದ್ದಾರೆ ಅಂತ ಅನ್ಕೋತೀನಿ. ಅವರು 30th ಫ್ಲೋರ್ ಇದ್ದಾರೆ. ಸೊ 30ನೇ ಫ್ಲೋರಿಂದ ಆಚೆ ಕಡೆ ಬಂದಿದ್ದಾರೆ. ನನಗೊಂದೊಂದ್ಸಲ ಕೆಳಗಡೆ ಹಿಂಗೆ ಬಗ್ ನೋಡೋಕ್ಕೆ ತಲೆ ತಿರುಗಿ ಬಂದಂಗೆ ಆಗುತ್ತೆ. ಸೊ ಹಗ್ಗ ಹಿಡ್ಕೊಂಡು ಧೈರ್ಯವಾಗಿ ಹಿಡಿದು ಆಚೆ ಹೋಗ್ತಿದ್ದಾರೆ. ನಮ್ಮ ಕಡೆಯೂ ಕೂಡ ಈ ಥರ ಹೈಟ್ಸಲ್ಲೆಲ್ಲ ಹತ್ತಿ ಎಲ್ಲ ಕೆಲಸ ಮಾಡೋರು ಇದ್ದಾರೆ. ಸೊ ನಿಜವಾಗ್ಲೂ ಈ ಥರ ಕೆಲಸ ಮಾಡೋರನ್ನೆಲ್ಲ ಮೆಚ್ಚಲೇಬೇಕು. ಭಯ ಆಗುತ್ತೆ, ಬಟ್ ಆ ದಾರ ಒಂದು ನಂಬ್ಕೊಂಡು ಅವರು ಎಷ್ಟು ಕ್ಲೀನಾಗಿ ಇಳ್ಕೊಂಡು ಹೋಗ್ತಿದ್ದಾರೆ. ಆನ್ಲೈನಲ್ಲಿ ಬಿಸ್ಕೆಟ್ ಆರ್ಡ್ರ್ ಮಾಡಿದ್ವಿ. 2 ಡೇಸ್ ಆಯಿತು, ಡೆಲಿವರ್ಡ್ ಆಗಿದೆ ಮನೆಗೀಗ. ಚೈನಾದಲ್ಲಿ ಇದೊಂದು ಬಿಸ್ಕೆಟ್ ಸಿಗುತ್ತೆ. ಈ ಬಿಸ್ಕೆಟ್ ಸೇಮ್ ನಮ್ಮ ಇಂಡಿಯಾದಲ್ಲಿ ಸಿಗೋವಂಥ ಕ್ರ್ಯಾಕ್ ಚಾಟ್ ಬಿಸ್ಕೆಟ್ ಥರನೇ ಇರುತ್ತೆ ಸೇಮು. ನಾವು ಇದನ್ನು ಟಾಬೋಯಿಂದ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಈ ಬಿಸ್ಕೆಟ್ ಹೆಸರು ತೆರೂನ್ ಯುಪಿನ್. ಯಾವ ದೇಶ, ಯಾವ ಕಂಟ್ರಿದಿದು? ಇದು ಯಾವುದೋ ಬೇರೆ ಕಂಟ್ರಿದಿದ್ದು. ಹೇಳ್ತೀನಿ ನೋಡ್ಬಿಟ್ಟು ಯಾವ ಕಂಟ್ರಿದಿದು ಅಂತ. ಫ್ರೆಶ್ ಮಿಲ್ಕ್ ಆ್ಯಂಡ್ ಫ್ಲೋರ್ ವಿತೌಟ್ ವಾಟರ್ ಬಿಸ್ಕೆಟ್. ಬರೀ ಹಾಲು ಹಿಟ್ಟು ಹಾಕ್ಬಿಟ್ಟೆ ಮಾಡಿರೋದಂತೆ, ವಿತೌಟ್ ವಾಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಬಿಸ್ಕೆಟ್ ನೇಮ್ ಹೆಸರು ಐ ಲವ್ ಯು ತೆರೂನ್ ಯುಪಿನ್ ಅಂತ. ಇದು ಯಾವ ದೇಶದ್ದು ಅಂತ ನಿಮಗೆ ಹೇಳ್ತೀನಿ ನಾನು. 2 ಬಾಕ್ಸ್ ತರಿಸಿದ್ದೀವಿ. ಈ 2 ಬಾಕ್ಸ್ ಬಿಸ್ಕೆಟು ನನ್ನ ಹಸ್ಬೆಂಡ್ ಮತ್ತು ನಮ್ಮ ಪಾಪು 2 ದಿವಸದಲ್ಲಿ ಖಾಲಿ ಮಾಡ್ತಾರೆ. ಅಲ್ಲಪ್ಪ, ರೆಡಿನ ಖಾಲಿ ಮಾಡೋಕ್ಕಿದು. ಇವತ್ತು ಶುಕ್ರವಾರ, ಶನಿವಾರದೊಳಗಡೆ ಒಂದು, ಭಾನುವಾರದೊಳಗಡೆ ಒಂದು ಖಾಲಿ ಮಾಡಿಬಿಡ್ಬೇಕು. ಓಕೆ, ಸುಮ್ಮನೆ ಕುತ್ಕೋಬೇಕು, ತಿಂತ ಖಾಲಿ ಮಾಡ್ಬೇಕು ಬಾಕ್ಸ್ನ. ಒಂದಾದ್ಮೇಲೆ ಒಂದು ಅಂತ.
ಓಕೆ ಬಿಸಾಕ್ಬಾರ್ದು ಹಂಗೆ ಬೀಳುತ್ತೆ ಹೊಡೆದೋಗುತ್ತೆ ಹಂಗೆಲ್ಲ ಮಾಡಬಾರ್ದು ಸುಮ್ಮನೆ ತೋರಿಸ್ತೇನೆ ನೀನು ಬೇಡ ಅಂದರೆ ನಾನೇ ತಿಳ್ಕೊತೀನಿ ಎಷ್ಟು ಬಿಸ್ಕೆಟ್ ಪ್ಯಾಕೆಟ್ ಇದೆ 2 ಡೇಸಲ್ಲಿ ಖಾಲಿ ಮಾಡೋಕ್ಕೆ ರೆಡಿ ಆಗಿದೆ ತಗೋ ಸಣ್ಣ ನಿಂಗೊಂದು ಓಪನ್ ಮಾಡ್ಕೊಂಡು ತಿನ್ಕೊಡು ಈ ಬಾಕ್ಸ್ದು ಬಿಸ್ಕೆಟ್ ಸ್ಮೆಲ್ ಎಲ್ಲ ಫ್ರೆಶ್ ಆಗಿ ಪ್ಯಾಕೆಟ್ ಸ್ಮೆಲ್ ಬರ್ತಿದೆ ಇವಾಗ ತಾನೇ ಮ್ಯಾನುಫ್ಯಾಕ್ಚರ್ ಆಗಿ ಬಿಸ್ಕೆಟ್ ಪ್ಯಾಕ್ ಮಾಡಿ ಒಳಗಡೆ ಹಾಕಿರೋ ಥರ ನೋಡಿ ಸೊ ಇವತ್ತಿಂದ ರೆಡಿನಾ ಈ ವೀಕೆಂಡ್ 2 ಬಾಕ್ಸ್ ಖಾಲಿ ಮಾಡೋಣ ರೆಡಿನಾ ಮಾಡ್ತೀವಿ ನೀವು ಓಕೆ ಓಕೆ ಓಪನ್ ಮಾಡ್ತೀನಿ ನಾನು ತಿನ್ನೋಣ ಈಗ ಹೇಗಿದೆ ಅಂತ ನೋಡೋಣ ಸೇಮ್ ಡಿಟ್ಟೋ ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ಶೇಪ್ ಚೇಂಜು ಸರ್ಕಲ್ ಶೇಪ್ ಇದೆ ಬಟ್ ಬಿಸ್ಕೆಟಲ್ಲಿ ಉಪ್ಪು ಸ್ವೀಟು ಎಲ್ಲ ಸೇಮ್ ಡಿಟ್ಟೋ ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ಸೊ ನೈಟ್ ಇವಾಗ ನಾವು ಮೆಡಿಕಲ್ ಸ್ಟೋರ್ಗೆ ಬಂದ್ವಿ ಇಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಆನ್ಲೈನಲ್ಲಿ ಕೂಡ ನಾವು ಮೆಡಿಸಿನ್ಸ್ನ ಆರ್ಡರ್ ಮಾಡ್ಕೋಬೋದು ನಮ್ಮದು ಮೆಡಿಸಿನ್ ಸ್ಲಿಪ್ ಏನಿರುತ್ತೋ ಅದನ್ನು ಆನ್ಲೈನಲ್ಲಿ ಅವ್ರಿಗೆ ಫೋಟೋ ಪ್ರಿಸ್ಕ್ರಿಪ್ಷನ್ ಇರುತ್ತಲ್ಲ ಅದನ್ನು ಅಪ್ಲೋಡ್ ಮಾಡಿದ್ರೆ ರೆಡಿ ಮಾಡಿ ಇಟ್ಟಿರ್ತಾರೆ ಸೊ ಡೆಲಿವರಿ ಅವ್ರು ಬಂದು ತೊಗೊಂಡು ಹೋಗ್ತಾರೆ ಈ ಮೆಡಿಕಲ್ ಸ್ಟೋರಲ್ಲಿ ತುಂಬ ವೆರೈಟಿ ಆಗಿರೋ ಟೀ ಎಲೆಗಳನ್ನ ಕೂಡ ಇಟ್ಟಿದ್ದಾರೆ ಇನ್ನು ಇವತ್ತಿನ ಒಂದು ಪುಟ್ಟ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ನು ಇದೇ ಥರ ಚೈನಾ ವಿಡಿಯೋಸ್ನ ನೋಡೋದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್